ನಿಜ ಹೇಳೋದು ತುಂಬಾ ಈಸಿ, ಏನೂ ಕಳ್ಕೊಳ್ದೇ ಇರೋವಾಗ. ಆದರೆ ಆ ಸತ್ಯಕ್ಕೆ ಅಥವಾ ಸತ್ಯದ ದಾರಿಗೆ ಒಂದು ಬೆಲೆ ಇದೆ ಅಂತಂದಾಗ, ನಾವು ಸತ್ಯ ಕಡೆ ನಿಂತಿದ್ದೀವಿ ಅಥವಾ ಸತ್ಯನ ಮಾತಾಡ್ತಾ ಇದ್ದೀವಿ ಅಂತಂದಾಗ ತುಂಬಾ ಅನ್ಈಸಿ ಅಂತ ಅನಿಸುತ್ತೆ, ಡಿಸ್ಕಂಫರ್ಟ್ ಅಂತ ಅನಿಸುತ್ತೆ, ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರುತ್ತೆ, ಇಷ್ಟನೇ ಪಡೋದಿಲ್ಲ, ಕೋಪ ಮಾಡ್ಕೊತಾರೆ ಜನ, ಇಷ್ಟ ಆಗಿರೋರೆಲ್ಲ ದೂರ ಆಗ್ತಾರೆ. ಇದೆಲ್ಲದ್ರ ಮಧ್ಯದಲ್ಲೂ ನಾವು ಸತ್ಯದ ಕಡೆನೇ ನಿಂತಿರ್ತೀವಿ ಅಂದಾಗಲೇ ಸತ್ಯ ಅಂತ ಅನ್ನೋದು ಒಂದು ಸೌಲಭ್ಯ ಅಂತ ಅನ್ಸಲ್ಲ, ಅದು ನಮ್ಮಲ್ಲಿರುವಂಥ ನಿಜವಾದ ಶಕ್ತಿಯಾಗೆ ಉಳ್ಕೊಳ್ಬಿಡುತ್ತೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಇತ್ತೀಚೆಗೆ ವ್ಲಾಗ್ಸ್ ಆಗಲಿ ಮಿನಿ ವ್ಲಾಗ್ಸ್ ಆಗಲಿ ಅಪ್ಲೋಡ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಕಾರಣಾಂತರಗಳಿಂದ ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ, ಬಟ್ ನೌ ಐಮ್ ಬ್ಯಾಕ್ ಟು ವ್ಲಾಗಿಂಗ್. ಇವತ್ತು ಸ್ಯಾಟರ್ಡೆ, ಸ್ಕೂಲ್ ಇತ್ತು, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿರುವಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದು ರಾಶಿಗಟ್ಟಲೆ ಬಟ್ಟೆ ಇತ್ತು ಆ್ಯಂಡ್ ದ್ಯಾಟ್ ಈಸ್ ಮೈ ಹೇಟೆಸ್ಟ್ ಜಾಬ್. ಆದ್ರೂ ಅದನ್ನೆಲ್ಲ ನಾನೇ ಮಾಡಬೇಕಾಗತ್ತೆ. ಸೊ ಬಟ್ಟೆ ಎಲ್ಲ ಮಡ್ಚಿಟ್ಟು ಪೂಜೆ ಮಾಡಿ ಡಿನ್ನರ್ಗೆ ಅಂತ ಪನ್ನೀರ್ ರೋಲ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ದಿಸ್ ಈಸ್ ಮೈ ವೇ ಟು ಗೋ ಡಿನ್ನರ್ ಆಪ್ಷನ್ ಅಂತ ಹೇಳ್ಬೋದು. ಏನೂ ಮಾಡೋಕ್ಕೆ ಇಷ್ಟ ಇಲ್ಲ, ಲೇಸಿ ಅಂತ ಅಂದಾಗ ಇದನ್ನು ಕ್ವಿಕ್ಕಾಗೆ ಪ್ರಿಪೇರ್ ಮಾಡ್ಕೋಬೋದು. ಇದರ ರೆಸಿಪಿ ನಾನು ಹಿಂದಿನ ಯಾವುದಾದ್ರೂ ಒಂದು ಮಿನಿ ವ್ಲಾಗ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಯು ಕ್ಯಾನ್ ಡೆಫಿನೆಟ್ಲಿ ಚೆಕ್ ಇಟ್ ಔಟ್. ಬಿಸಿಯಾಗೆ ರೋಲ್ ಮಾಡಿಕೊಂಡು ಅವತ್ತಿನ ದಿನಾನ ಹೀಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೋ ದಯವಿಟ್ಟು ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಅ ವೆರಿ ಗುಡ್ ಡೇ.